ನಾವು ಅಚಾನಕ್ ಆಗಿ ಬಂದ್ವಿ ಇವತ್ತು. ದುಡ್ಡು ಮಾಡಕ್ಕೆ ಇಂಥವೆಲ್ಲ ಮಾಡ್ತಾ ಇರ್ತಾರೆ. ಸೊ ಇದೆಲ್ಲ ಒಂದು ತರ ಫೇಕ್. ಇವ್ ಬರೀ ದುಡ್ಡು ಮಾಡಕ್ಕೇನೆ ಇಷ್ಟೆಲ್ಲ ಮಾತಾಡ್ತಾವ. ಒಬ್ಬ ವ್ಯಕ್ತಿ ಏನ್ ಮಾಡ್ತಾ ಇದ್ದಾರೆ ಅಂತ. ಕರ್ನಾಟಕದ ಎಲ್ಲ ಜನತೆಗೂ ನಮಸ್ಕಾರ. ನಾನು ನಿಮ್ಮ ಪ್ರೀತಿಯ ಕಾಮಿಡಿ ಕಿಲಾಡಿ ಪ್ರವೀಣ್ ಕುಮಾರ್ ಗಸ್ತಿ. ಏನು ಅಂತಂದರೆ ಇವತ್ತು ನಾವು ಜನಸ್ನೇಹಿ ಯೋಗೇಶ್ ಅವರ ಆಶ್ರಮಕ್ಕೆ ಬಂದಿದ್ದೀವಿ. ಬೆಂಗಳೂರಿನಿಂದ ಸ್ವಲ್ಪನೇ ದೂರದಲ್ಲಿರ್ತಕ್ಕಂಥ ಸೊಂಡೆಕೊಪ್ಪರ ಗ್ರಾಮದಲ್ಲಿರ್ತಕ್ಕಂತಹ ಜನಸ್ನೇಹಿ ಯೋಗೇಶ್ ಅವರ ಅನಾಥಾಶ್ರಮ. ಈ ಒಂದು ಅನಾಥಾಶ್ರಮದಲ್ಲಿ ನಾನು ಅನಾಥಾಶ್ರಮದಲ್ಲಿ ನಿಂತ್ಕೊಂಡೇ ಈಗ ನಿಮ್ಮ ಜೊತೆಗೆ ಮಾತಾಡ್ತಾ ಇದ್ದೀನಿ. ಇಲ್ಲಿ ತಾವೆಲ್ಲರೂ ನೋಡ್ತಾ ಇದ್ರಿ, ಒಂದು 160ಕ್ಕೂ ಹೆಚ್ಚು ಜನ ಊಟ ಮಾಡ್ತಿರ್ತಕ್ಕಂಥ ದೃಶ್ಯ. ಸೊ ಪ್ರತಿಯೊಬ್ಬರ ಹತ್ರನೂ ಕೆಲವೊಂದು ಜನರ ಹತ್ರನೂ ಮಾತಾಡಿದೆ. ತುಂಬ ಚೆನ್ನಾಗಿ ನೋಡ್ಕೋತಾ ಇದ್ದಾರೆ ಯೋಗೇಶ್ ಅವರು. ಸೊ ಇಷ್ಟು ಚೆನ್ನಾಗಿ ಯೋಗೇಶ್ ಅವ್ರು ನೋಡ್ಕೋತಿದ್ದಾರೆ ಅಂತಂದರೆ ಬೇರೆ ಕಡೆಯಿಂದ ಯಾವುದೋ ಮೂಲಗಳಿಂದ ಅವ್ರಿಗೆ ಆದಾಯ ಬರ್ತಿರ್ಬೋದು ಹಾಗೆ ಅಂತ ತಾವೆಲ್ಲರೂ ವಿಚಾರ ಮಾಡಿರ್ಬೋದು. ಯಾವುದೇ ರೀತಿಯಂಥ ಸರ್ಕಾರದ ಸೌಲಭ್ಯ ಯಾವುದೇ ಇಲ್ಲದೆ ಕರ್ನಾಟಕದ ಜನತೆಯ ಮುಖಾಂತರ ಯಾರು ಬಂದಿರ್ತಾರೋ, ಇವತ್ತು ಯಾರ್ದೋ ಒಂದು ಹುಟ್ಟುಹಬ್ಬ ಇರುತ್ತೆ, ಅವ್ರು ಬಂದಾಗ ಸ್ವಲ್ಪ ಅನ್ನದಾನ ದಾಸೋಹ ಮಾಡಿಸೋದು, ಜೊತೆಗೆ ಕರ್ನಾಟಕದ ಜನ ಬಂದು ಇಷ್ಟು ಅಂತ ಕೊಟ್ಟು ಈ ಒಂದು ಆಶ್ರಮ ನಡೀತಾ ಇದೆ. ತುಂಬಾನೇ ಮಾತಾಡಿದ್ವಿ. ಬನ್ನಿ, ತಾವೆಲ್ಲರೂ ನೋಡ್ತಾ ಇದ್ರಿ, ಇಷ್ಟು 160 ಜನ ಒಟ್ಟಿಗೆ ಕೂತು ಮಾತಾಡ್ತಿರ್ತಕ್ಕಂಥ ಒಂದು ಹಾಲ್ ತಾವೆಲ್ಲರೂ ನೋಡ್ತಾ ಇದ್ರಿ. ಪ್ರತಿಯೊಬ್ಬರ ಒಂದು ವಿಚಾರಗಳು ಇಲ್ಲಿ ಬೇರೆ ಬೇರೆ ರೀತಿ. ಯಾಕೆಂದ್ರೆ ಅವ್ರನ್ನ ಖುದ್ದಾಗಿ ಮಾತಾಡ್ಸಕ್ ಗೊತ್ತಾಯ್ತು, ಸರ್ ನಾವು ಅಲ್ಲಿ ಇದ್ದವರು, ತಂದೆ ತಾಯಿನ ನಮ್ಮನ್ನ ಮಕ್ಕಳು ಚೆನ್ನಾಗಿ ನೋಡ್ಕೊಳ್ಳಿಲ್ಲ ಅಂತಾನು ಇಲ್ಲಿ ಬಂದವರು ಇದ್ದಾರೆ. ಜೊತೆಗೆ ರೋಡಲ್ಲಿ ಭಿಕ್ಷೆ ಬೇಡ್ತಾರರು ಕೂಡ ಇಲ್ಲಿ ಇದ್ದಾರೆ. ಸೊ ತಾವೆಲ್ಲ ಒಬ್ಬೊಬ್ಬರಿಗೂ ಈ ತಾತ ಬಂದವ್ರನ್ನೇ ಕೈ ಹಿಂಗ್ ಮಾಡ್ತಾರೆ, ಹಿಂಗ ಆಶೀರ್ವಾದ ಹಿಂಗ್ ಮಾಡ್ತಾರೆ. ಪಾಪ ಎಷ್ಟ್ ಕಾರವೇ ನಿಮ್ಮ ಹತ್ರ? 80 ಕಾರ್ ಇದೆ. ಯಾವ್ಯಾವ ಕಾರ್? ಯಾವ್ಯಾವ ಕಾರು? ಎಲ್ಲಾ ಕಾರು ಮಾಡಿದೀನಿ. ಏರೋಪ್ಲೇನ್ 50 ಮಾಡಿದೀನಿ. ಏರೋಪ್ಲೇನ್ 50, ರೈಲ್ 50. ಎದ್ದು ಐದು ಬೇಡ ತಿನ್ನೋದಕ್ಕೆ ತುಂಬ ಲಯರ್ ಆದೆ. ನನಗೆ ಎಷ್ಟು ಕೊಡ್ತೀರಿ? ಕೊಡ್ತೀನಿ. ಒಂದು ಏರೋಪ್ಲೇನ್ ಕಾರು. ಏರೋಪ್ಲೇನ್ ಕಾರು ಏರೋಪ್ಲೇನ್ ಕಾರು. ಈಗ ಪಾರ್ಕಿಂಗ್ ಎಲ್ಲಿ ಮಾಡಿ? 3 ಕೋಟಿ ಕೊಡ್ಬೇಕು. ಈಗ ಎಲ್ಲ ಗಟ್ಟಿ ಉಳ್ಕೊಳ್ಳಿ. ಹೌದ್ರಾ? ಸಿಮೆಂಟ್ 5 ಜನ ತಿನ್ನೋದಕ್ಕೆ ತುಂಬ ಲಯರ್ ಆದೆ. ಕಾರೆಲ್ಲ ಎಲ್ಲಿ ನಿಲ್ಸಿದಿರಿ? ಸಿಮೆಂಟ್ ಟಾಟಾ ಬಿರ್ಲಾ ಮೇಲೆ ನಿಲ್ಸಿದ್ರಾ? ಓ ಹೋಯ್ತಾರೆ ಬಿಟ್ಟು ಕೊಡ್ಲಿ. 30 ಕತೆ ಓದಿದ್ವಿ. 2 ದಿವಸ ಬಿಡ್ತಾರೆ. ನೋಡ್ರಿ, ಒಂದ್ ಹಾಡು ಹೇಳಿ ತಾತ. ಅಪ್ಪನ ಮುಂದೆ ಇರ್ತೀನಿ. ಒಂದ್ ಹಾಡು ಹೇಳಿ ತಾತ. ಹಾಡು ಹೇಳಿ. ಹಾಡು ಹಾರ್ಮೋನಿ ತಪ್ಪಲ ಬೇಕು. ಒಂದ್ ಹಾಡು ಹೇಳಿ, ಹಳೇದು. ಎಲ್ಲಿರುವೆ ಒಳ್ಳೆ ಬಂಗಾರ ನೀನು, ಮನೆಯ ಸಿಂಗಾರ ನೀನು, ನಿನ್ನ ಕೈಲಾಡೋ ಗೊಂಬೆ ನಾನಯ್ಯ, ಒಳಗೆ ಸೇರಿದರೆ ಗುಂಡು ಹುಡುಗಿ ಆಗೋಳು ತೈ 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 ಬಂಗಾರಿ, ತೈ 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 ಸಿಂಗಾರಿ, ಬೆಟ್ಟದ ಮೇಲಿಂದ ಓಡೋಡಿ ಬಂದು ಕಾವೇರಿ. ರಘುಪತಿ ರಾಘವ ರಾಜಾರಾಮ್ ಪತಿತ ಪಾವನ ಸೀತಾರಾಮ್, ಈಶ್ವರ ಅಲ್ಲ ಸೇನೇನ ಸವಗೋ ಸನ್ಮತಿಗೆ ಬಲ್ ಬಲೆ ಹುಷಾರದೆ ಕಂದ ಸಿಕ್ಕಿದರೆ ಜೇನು ಬಲ್ ಬಲೆ ಬಲ್ ಬಲೆ ಬಲ್ ಬಲೆ ಬಲ್ ಬಲೆ ಬಲ್ ಬಲೆ. ನೋಡಿದ್ರಲ್ಲ, ಇಲ್ಲಿ ಅವ್ರದೇ ಆದಂತ ಒಂದು ಪ್ರಪಂಚನ ಅವರೇ ಕಟ್ಕೊಂಡು ಇಲ್ಲಿ ಎಷ್ಟು ಖುಷಿಯಾಗಿದ್ದಾರೆ. ಇಲ್ಲಿ ಎಲ್ರು ತಮ್ಮದೇ ಆದಂತ ಒಂದು ಸ್ವಂತ ಪ್ರಪಂಚನ ಕಟ್ಕೊಂಡು ತುಂಬಾನೇ ಆರಾಮಾಗಿದ್ದಾರೆ, ಖುಷಿಯಾಗಿದ್ದಾರೆ. ಅವ್ರು ಖುಷಿಯಾಗಿರೋದಕ್ಕೆ ಕಾರಣ ಜನಸ್ನೇಹಿ ಯೋಗೇಶ್ ಸರ್ ಅವರು. ಬನ್ನಿ, ಇನ್ನೊಂದು ವಿಚಾರನ ನಿಮ್ಗೆ ಒಳಗಡೆ ನಾನು ತೋರಿಸ್ತೀನಿ. ಸೊ ಅಷ್ಟು ಜನ ಈಗ ತಾವೆಲ್ಲರೂ ನೋಡಿದಿರಿ, 160ಕ್ಕೂ ಹೆಚ್ಚು ಜನ ಊಟ ಮಾಡ್ತಾ ಇರೋದು ನೋಡಿ. ಅವರೆಲ್ಲ ಎಲ್ಲಿ ಮಲಗ್ತಾರೆ, ಎಲ್ಲಿ ಕೂರ್ತಾರೆ ಅನ್ನೋದು ನಿಮ್ಮ ಮುಂದೆ ತೋರಿಸ್ತಾ ಇದ್ದೀವಿ. ಸೊ ಅವ್ರದ್ದೇ ಆದಂತಹ ಒಂದು ಕಾಟ್ಗಳಿದಾವೆ. ಸೊ ಇಲ್ಲಿ ತುಂಬಾ ಜನಕ್ಕೆ ಮಲ್ಗೋದಕ್ಕೂ ತುಂಬಾನೇ ಅಸ್ತವ್ಯಸ್ತ ನಾನು ನೋಡಿದ ಪ್ರಕಾರ. ಸೊ ನಾನು ಇಲ್ಲಿ ಬಂದು ನೋಡಿದ ತಕ್ಷಣ ಕೆಲವೊಂದು ಜನ ಹಂಗೆ ಕೂತಿದ್ದಾರೆ. ಇಲ್ಲಿ ತುಂಬಾ ಜನ ಮಾತು ಬರದೇ ಇರೋರಾಗಿರ್ಬೋದು ಅಥವಾ ಎದ್ದು ಕೂರಕ್ ಬರೋದಾಗಿರ್ಬೋದು ಅಂಥವ್ರು ಇಲ್ಲಿದ್ದಾರೆ. ಸೊ ಅವರನ್ನು ಕೂಡ ಯಾವ ರೀತಿ ಚೆನ್ನಾಗಿ ನೋಡ್ಕೋತಿದ್ದಾರೆ ಅಂದ್ರೆ ಯೋಗೇಶ್ ಸರ್ ಅವರು. ತುಂಬಾನೇ ಖುಷಿ ಆಗುತ್ತೆ. ಒಂದ್ ಕಡೆ ನಾವು ಇವತ್ತು ನಮ್ಮ ರಿಲೇಷನ್ ಅವರು ಒಂದು ದಿನ ನಮ್ಮ ಮನೇಲಿ ಬಂದು ಕೂತಾಗ ನಾವೇ ಮಾರನೇ ದಿನ ಯಾವಾಗ ಹೋಗ್ತಾರೆ ಅಂತ ಕೇಳ್ತಿರ್ತೀವಿ. ಸೊ ಇಲ್ಲಿ ಇರ್ತಕ್ಕಂಥವ್ರಿಗೆ ಎಲ್ರಿಗೂ ಕೂಡ ಅಡಿಗೆ ಮಾಡೋ ಸ್ಥಳ ಅಂದ್ರೆ ಅನ್ನಪೂರ್ಣೇಶ್ವರಿ ಇರೋ ಜಾಗ. ಬನ್ನಿ ಇಲ್ಲಿ. ಸೊ ಈ ಒಂದು ಜಾಗದಲ್ಲಿ ಅಡಿಗೆ ಮಾಡ್ತಾ ಇದ್ದಾರೆ. ಸೊ ತಾವೆಲ್ಲ ನೋಡ್ತಾ ಇರ್ಬೋದು. ಈಗ ಅನ್ನ
ಎಲ್ಲ ರೆಡಿಯಾಗಿದೆ, ಸಾರು ರೆಡಿಯಾಗಿದೆ, ಸಾಂಬಾರು ಊಟ ಮಾಡಿದ್ರು. ಸೊ ಇಷ್ಟೇ ಒಂದು ಜಾಗ. ಯಾಕೆಂದ್ರೆ ಇನ್ನೂ ಹೆಚ್ಚು ಒಂದು ಜಾಗದ ವ್ಯವಸ್ಥೆ ಇಲ್ಲಿ ಬೇಕಾಗಿದೆ. ಯಾಕೆಂತಂದ್ರೆ ನಾವು ನೋಡಿದ ಪ್ರಕಾರ ಆಗಿರ್ಬೋದು, ಶೌಚಾಲಯ ಆಗಿರ್ಬೋದು, ಎಲ್ಲಾನು ಇಲ್ಲೇ ಒಂದೇ ಕಡೆನೆ ಇದ್ಕೊಂಡು ಇಲ್ಲಿ ತುಂಬಾನೇ ಕಷ್ಟ ಪಡ್ತಾ ಇದ್ದಾರೆ. ಅಂದ್ರೆ ಇರೋಕು ಜನ ಎಲ್ಲ ಇರೋಕು ಒಂಥರ ಅಸ್ತವ್ಯಸ್ತ ಆಗ್ತಾ ಇದೆ. ಜೊತೆಗೆ ಒಂದು 2 ಎಕರೆ ಜಮೀನು ನಮ್ಮ ಕರ್ನಾಟಕದ ಜನತೆ ಎಲ್ಲ ಸೇರ್ಕೊಂಡು ಒಂದು ಹೊಸ ಜಾಗದಲ್ಲಿ ಅದನ್ನ ಕಟ್ಟಡ ಮಾಡ್ತಾ ಇದ್ದಾರೆ. ಸೊ ತಮ್ಮ ಹತ್ರ ಕೇಳ್ಕೊಳ್ಳೋದಿಷ್ಟೇ. ಬನ್ನಿ ಇನ್ನು ಆಮೇಲೆ ಮಾತಾಡೋಣ ವಿಚಾರಗಳನ್ನ. ಇಲ್ಲಿ ತಾವೆಲ್ಲರೂ ನೋಡ್ತಾ ಇದ್ರಿ ಅಷ್ಟೊಂದು ಜನನು ಹೇಗಿದ್ದಾರೆ. ಇಲ್ಲಿ ಟೋಟಲ್ ಒಂದು ಸೈಡ್ ಬೆಡ್ ಅಲ್ಲಿ ಒಂದು ಎಷ್ಟನ ಒಂದು 15-20 ಅಷ್ಟೇ ಬೆಡ್ಗಳಿರೋದು. ಆಮೇಲೆ ಇಲ್ಲಿ ಹುಷಾರ್ ಇಲ್ಲದೆ ಇರೋಂತಕ್ಕಂಥವ್ರು, ಎದ್ದು ಓಡಾಡಕ್ ಆಗದೆ ಇರೋಂಥವ್ರು ಇಲ್ಲಿ ಕೂರಿಸಿ ಅವ್ರಿಗೆ ಇಲ್ಲೇ ಊಟ ಕೊಡೋದಾಗಿರ್ಬೋದು. ಬನ್ನಿ ಇಲ್ಲಿ ತೋರಿಸ್ತೀನಿ ನಿಮ್ಗೆ. ಒಬ್ರು ಅಜ್ಜಿ ಇದ್ದಾರೆ, ಅಲ್ಲಿ ಹೇಗೆ ಕೂತ್ಕೊಂಡು ಊಟ ಮಾಡ್ತಾ ಇದಾರೆ ನೋಡ್ರಿ. ತುಂಬಾ ವಯಸ್ಸಾದಂತ ಅಜ್ಜಿ. ಅಮ್ಮ ಚೆನ್ನಾಗಿದ್ದೀರಮ್ಮ? ಮಾಡಿಮ್ಮ ಮಾಡಿ, ನಾವೀಗ ಮಾಡಿದ್ವಿ. ಎಷ್ಟಮ್ಮ ಏಜ್ ನಿಮ್ಗೀಗ? 95 80 ವರ್ಷದ ಅಜ್ಜಿ. ಇಲ್ಲಿ ಇವರು ತಾತ ಇದ್ದಾರೆ. ಎಲ್ರಿಗೂ ಇಲ್ಲಿ ಮಲ್ಕೊಳ್ಳಕ್ಕೆ ಒಂದು ಜಾಗದ ವ್ಯವಸ್ಥೆ ನಿಮ್ಗಾಗ್ಲೇ ಹೇಳಿದೆ ನಾನು, ತುಂಬಾನೇ ಅಸ್ತವ್ಯಸ್ತ ಆಗಿದೆ. ಅಂಥದ್ರಲ್ಲೂ ಕೂಡ ತುಂಬಾ ಚೆನ್ನಾಗಿ ಇವ್ರನ್ನೆಲ್ಲರನ್ನು ನೋಡ್ಕೊತಾ ಇದ್ದಾರೆ ಯೋಗೇಶ್ ಸರ್ ಅವರು. ನಾವೆಲ್ಲ ಅಂತಿರ್ತೀವಿ, ನಾವು ಯೂಟ್ಯೂಬಲ್ಲಿ ಅವ್ರೇನೋ ಪೋಸ್ಟ್ಗಳು ಹಾಕಿದಾಗ, ಯೋಗೇಶ್ ಸರ್ ಅವ್ರ ಪೋಸ್ಟ್ಗಳು ಹಾಕಿದಾಗ ಬ್ಯಾಡ್ ಕಮೆಂಟ್ಗಳನ್ನ ಹಾಕ್ತಾರೆ, ದುಡ್ಡು ಮಾಡಕ್ಕೆ ಇಂಥವೆಲ್ಲ ಮಾಡ್ತಾ ಇರ್ತಾರೆ, ಸೊ ಇದೆಲ್ಲ ಒಂದು ತರ ಫೇಕು ಅನ್ನೋ ತರಾನೇ ಮಾತಾಡ್ತಿರ್ತಾರೆ. ಸೊ ಇಲ್ಲಿ ಬಂದು ಭೇಟಿ ಆದಾಗ್ಲೇ ಗೊತ್ತಾಗೋದು ಒಬ್ಬ ವ್ಯಕ್ತಿ ಏನ್ ಮಾಡ್ತಾ ಇದ್ದಾರೆ ಅಂತ. ನಾನು ಆಗ್ಲೇ ಹೇಳಿದೆ ನಿಮಗೆ, ಸರ್ಕಾರದಿಂದ ಯಾವುದೇ ರೀತಿಯಂತ ಸವಲತ್ತುಗಳಿಲ್ಲ. ಯಾರು ಕೂಡ ₹1 ದುಡ್ಡನ್ನ ಗೋರ್ಮೆಂಟ್ ಅವ್ರು ಇಲ್ಲಿ ಬಂದು ಕೊಟ್ಟಿಲ್ಲ. ಸೊ ಪಾಪ ಅವರು ಸ್ಟ್ರಗಲ್ ಪಡ್ತಾ ಇದಾರೆ. ಸೊ ಫ್ರೆಂಡ್ಸ್ಗಳ ಹತ್ರ ಆಗಿರ್ಬೋದು ಅಥವಾ ಕರ್ನಾಟಕದ ಜನರ ಹತ್ರ ಆಗಿರ್ಬೋದು, ಯಾರೋ ಒಂದು ವಿಡಿಯೋ ನೋಡಿದಾಗ ಅಷ್ಟೋ ಇಷ್ಟೋ ಅಂತ ಕೈಲಾದಂತ ಸಹಾಯನ ಮಾಡ್ತಾ ಇರ್ತಾರೆ. ಸೊ ನಮ್ಗನ್ಸುತ್ತೆ, ನಾವು ದೂರದಲ್ಲಿ ಕುಂತ್ ನೋಡಿದಾಗ ಇವ್ ಬರೀ ದುಡ್ಡು ಮಾಡಕ್ಕೇನೆ ಇಷ್ಟೆಲ್ಲ ಮಾತಾಡ್ತವನಲ್ಲ ಗುರು, ಹಂಗೆ ಅಂತ. ಸೊ ಅದಲ್ಲ, ಬಂದು ರಿಯಾಲಿಟಿ ಚೆಕ್ ಮಾಡಿ. ಯಾಕೆ ಅಂತಂದ್ರೆ ನಾವು ಅಚಾನಕ್ ಆಗಿ ಬಂದ್ವಿ. ಇವತ್ತು ನಮ್ಮ ಕಾಮಿಡಿ ಕಿಲಾಡಿ ಮಿಂಚು ಅವರು ಹುಟ್ಟುದಬ್ಬ ಇತ್ತು. ಸೊ ಅವ್ರು ಕರ್ಕೊಂಬಂದ್ರು. ಸೊ ಇಲ್ಲೆಲ್ಲ ನೋಡಿದಾಗ ಅವ್ರ ಜೊತೆ ಮಾತಾಡಿದಾಗಲೇ ಗೊತ್ತಾಯ್ತು ಎಷ್ಟು ಕಷ್ಟ, ಒಂದು ಆಶ್ರಮ ನಡೆಸೋದು ಎಷ್ಟು ಕಷ್ಟ ಅಂತ. ಸೊ ಇಲ್ಲೆಲ್ಲ ಇದಾರೆ ನೋಡ್ರಿ, ಒಂದು ಆಶ್ರಮದಲ್ಲಿ ಇರ್ತಕ್ಕಂತಹ ಎಲ್ಲ. ಅಣ್ಣ ಹಾಯ್ ಮಾಡಿ, ನಮಸ್ತೆ. ಸೊ ಎಲ್ಲ ಹೇಗಿದ್ರಿ? ಚೆನ್ನಾಗಿದ್ರಿ ಅಲ್ವಾ? ಇಲ್ರಿ, ಅಷ್ಟೊಂದು ಜನಕ್ಕೂ ಒಂದ್ ಕಡೆ ಒಂದು ಟ್ರೈನ್ ಬೋಗಿ ತರ ಒಂದು ಅಪಾರ್ಟ್ಮೆಂಟ್, ಇದೊಂದು ಕಂಪಾರ್ಟ್ಮೆಂಟ್ ಎಲ್ಲ ಒಂದೇ ಹಾಲಲ್ಲಿ ಇರ್ತಕ್ಕಂಥವ್ರು. ಸೊ ಸರ್ಕಾರ ದಯವಿಟ್ಟು ಈ ಕಡೆ ಒಂಚೂರು ಗಮನ ಹರಿಸಿ. ಸೊ ನಿಮ್ಮ ಕೈಲಾದಷ್ಟು ಅವರು ಈ 2 ಎಕರೆ ಜಮೀನಲ್ಲಿ ಕಟ್ಟಡ ಕಟ್ಟಿಸ್ಬೇಕು ಅಂತ ಇದ್ದಾರೆ. ಸೊ ನಿಮ್ಮ ಕೈಲಾದಷ್ಟು ಅವ್ರಿಗೆ ದುಡ್ಡು ಕೊಡಿ ಅಂತಲ್ಲ, ಸೊ ಅವ್ರಿಗೆ ಒಂದು ಕಲ್ಲಾಗಿರ್ಬೋದು, ಇಟ್ಟಿಗೆ ಆಗಿರ್ಬೋದು, ಸಿಮೆಂಟ್ ಆಗಿರ್ಬೋದು, ಈ ತರದ ಮರಳು, ಈ ತರದ ಸಹಾಯನ ಮಾಡ್ರಿ ಅಂತಲೇ ತಮ್ಮಲ್ಲಿ ಕೇಳ್ಕೊಳ್ತಾ ಇದ್ದೀವಿ. ಯಾಕಂದ್ರೆ ಇನ್ನೂ ಕೆಲವೊಂದಿಷ್ಟು ಜನನು ಬರ್ಬೋದು. ಯಾಕಂದ್ರೆ ಇಲ್ಲಿ ಅಷ್ಟು ತುಂಬಾ ಚೆನ್ನಾಗಿ ನೋಡ್ಕೊತಾ ಇದ್ದಾರೆ ಎಲ್ಲಾರ್ನೂ. ಸೊ ಆಗ್ಲೇ ನೋಡ್ದಂಗೆ ಊಟದ ಹಾಲ್ ಇಷ್ಟೇ ಇರೋದು ಈ ಜಾಗ. ಒಳಗಡೆ ಹೋಗಿದ್ವಿ, ಇಲ್ಲೇ ಬಂದ್ವಿ. ಇದು ಒಂದು ಊಟದ ಹಾಲ್. ಸೊ ಇನ್ನೊಂದು ವಿಶೇಷ ಏನು ಅಂತಂದ್ರೆ, ಈ ಆಶ್ರಮದಲ್ಲಿ ಸಿದ್ಧಗಂಗಾ ಮಠದ ಶ್ರೀಗಳಿದ್ದಾರೆ, ದಾಸೋಹ ರತ್ನ ಅಂತ ಪ್ರಸಿದ್ಧಿ ಪಡೆದವರು. ಸೊ ಸುಮಾರಷ್ಟು ಮಕ್ಕಳುಗಳಿಗೆ ದಾಸೋಹನ ಮಾಡಿದವರು. ಸೊ ಅವ್ರನ್ನ ಪೂಜಿಸುವಂತಹ ವ್ಯಕ್ತಿ ನಮ್ಮ ಜನಸ್ನೇಹಿ ಯೋಗೇಶ್ ಸರ್ ಅವರು. ಅವ್ರ ಮಾರ್ಗದಲ್ಲೇ ನಡೀತಾ ಇದ್ದಾರೆ. ತುಂಬಾ ಖುಷಿ ಆಗುತ್ತೆ ಈ ಕಡೆ ಎಲ್ಲ ನೋಡಿದಾಗ. ಆಮೇಲೆ ಇನ್ನೊಂದು, ಇಲ್ಲಿ ಇರ್ತಕ್ಕಂಥವ್ರಿಗೆ ಏನಾದರೂ ಹುಷಾರು ತಪ್ಪದಾಗ ಅಥವಾ ಅವ್ರಿಗೇನೋ ಒಂದು ಹೆಲ್ತ್ ಇಶ್ಯೂಗಳಾದಾಗ ಅವ್ರಿಗೆ ಮೆಡಿಸಿನ್ ಬೇಕಲ್ಲ. ಸೊ ಆ ಮೆಡಿಸಿನ್ ಕೂಡ ಒಂದು ಜನಸ್ನೇಹಿ ಮೆಡಿಕಲ್ಸ್ ಅಂತಾನೆ ತಾವೇ ಖುದ್ದಾಗಿ ರೆಡಿ ಮಾಡಿಕೊಂಡು ಎಷ್ಟು ಜಾಗದಲ್ಲಿ ರೆಡಿ ಮಾಡಿದ್ದಾರೆ. ಸೊ ಬನ್ನಿ, ಇಷ್ಟೇ ಜಾಗ ಮೆಡಿಸಿನ್ ಇರುವಂಥ ಜಾಗ. ಸೊ ಇದರಲ್ಲೂ ನಾನು ಕೇಳ್ಕೊಳ್ಳೋದು ಇಷ್ಟೇ, ಡಾಕ್ಟರ್ಸ್ಗಳಾಗಿರ್ಬೋದು ಯಾರು, ಸೊ ಡಾಕ್ಟರ್ಸ್ಗಳು ದಯವಿಟ್ಟು ಇಲ್ಲಿ ಭೇಟಿ ಕೊಡಿ. ಒಂದು ಒಳ್ಳೊಳ್ಳೆ ಡಾಕ್ಟರ್ಸ್ಗಳು ಬಂದು ಭೇಟಿ ಕೊಡಿ. ಪಾಪ ಅವ್ರ ಹೆಲ್ತ್ನ ನೋಡಿ, ಅಂದರೆ ಪರೀಕ್ಷೆ ಮಾಡಿ. ಸೊ ನಿಮ್ಮ ಕೈಲಾದಷ್ಟು ಯಾವುದೋ ಮೆಡಿಸಿನ್ಸ್ಗಳಾಗಿರ್ಬೋದು, ಏನಾಗಿರ್ಬೋದು ತಂದು ಇಲ್ಲೊಂದು ಸ್ವಲ್ಪ ಕೊಟ್ಬಿಟ್ರೆ ಅದು ಒಳ್ಳೇದಾಗತ್ತೆ. ಸೊ ಎಷ್ಟೋ ಜನರನ್ನ ನಾವು ಈಗ ನಮ್ಮ ಮನೇಲಿ ಇಟ್ಕೊಳ್ಳೋದು ಆಗಲೇ ಹೇಳಿದೆ ನಾನು ನಿಮಗೆ.
ಸೊ ಇಂಥ ಒಂದು ಒಳ್ಳೆ ಸಮಾಜಮುಖಿ ಕೆಲಸ ಮಾಡಿದ್ದಾರೆ, ಅವ್ರಿಗೆ ಸಪೋರ್ಟ್ ಮಾಡ್ರಿ. ಕೆಟ್ಟದಂತೂ ನಿಮ್ಮ ಕೈಲಿ ಒಳ್ಳೇದು ಮಾಡೋಕ್ಕಾಗದೆ ಅವರು ಕೆಟ್ಟದಂತೂ ಬಯಸಬೇಡಿ. ಸೊ ದಯವಿಟ್ಟು ಬಂದು ಇಲ್ಲಿ ಸಪೋರ್ಟ್ ಮಾಡಿ ಅಂತ ತಮ್ಮಲ್ಲಿ ಈ ವಿಡಿಯೋ ಮುಖಾಂತರ ಕೇಳ್ಕೊಳ್ತಾ ಇದ್ದೀನಿ. ಇದು ನಾನು ಆಗಲೇ ಹೇಳ್ದಂಗೆ ಜನಸ್ನೇಹಿ ಯೋಗೀಶ್ ಸರ್ ಅವರ ಆಶ್ರಮ. ಸೊ ಬಂದು ಸಪೋರ್ಟ್ ಮಾಡಿ ಅಂತ ಈ ಮೂಲಕ ಕೇಳ್ಕೊಳ್ತಾರೆ. ಇಲ್ಲಿ ಜನಸ್ನೇಹಿ ಆಶ್ರಮದ ಎಂಟ್ರೆನ್ಸ್ ಅಲ್ಲಿದೆ. ಸೊ ಎಂಟ್ರೆನ್ಸ್ ಇಂದ ಸ್ವಲ್ಪ ಮುಂದೆ ಬಂದ್ರೆ ಇಲ್ಲೊಂದಿಷ್ಟು ಬೆಡ್ಗಳಿದಾವೆ. ಸೊ ಇಲ್ಲೂ ವಾಸ ಮಾಡ್ತಾ ಇದ್ದಾರೆ. ಸೊ ನಾವೆಲ್ಲ ಈ ಜಾಗ ನೋಡಿರ್ಬೋದು, ದನ ಕಟ್ಟಕ್ಕೆ ಅವಾಗ ಕೊಟ್ಟಿಗೆ ಅಂತ ಯೂಸ್ ಮಾಡ್ತಾ ಇದ್ರು. ಅಂತ ಒಂದು ಜಾಗನ ಎಷ್ಟು ನೀಟಾಗಿ ಅವ್ರು ರೆಡಿ ಮಾಡಿಕೊಂಡು ಅಲ್ಲಿ ಎಲ್ಲ ನೀರಿಗಾಗಿರ್ಬೋದು, ಕೈ ತೊಳ್ಕೊಳಕ್ಕಾಗಿರ್ಬೋದು, ಪಾತ್ರೆ ತೊಳೆಯೋಕ್ಕಾಗಿರ್ಬೋದು ನೀಟಾಗಿ ಇದು ಮಾಡ್ತಾ ಇದ್ದಾರೆ. ಸೊ ಇಷ್ಟು ಜಾಗದಲ್ಲಿ ಎಷ್ಟು ಒಳ್ಳೆ ವಾತಾವರಣವನ್ನ ಇಟ್ಕೊಂಡು ಮಾಡ್ತಾ ಇದ್ದಾರೆ. ಅಣ್ಣ ಹೇಗಿದ್ರಿ? ಚೆನ್ನಾಗಿದ್ದೀರಾ? ಮತ್ತೇನ ಸಮಾಚಾರ? तुम कहाँ वाले आप? कहाँ वाले? भीमगढ़ आर्मी। आर्मी में था। ठीक है। बोले बाले क्या होगी बंद होगी जैसा. ಸೊ ಇಲ್ಲಿ ಮಾನಸಿಕವಾಗಿ ಅಸ್ತವ್ಯಸ್ತ ಆಗಿರೋರು ಕೂಡ ಇದ್ದಾರೆ. ಜೊತೆಗೆ ಆಮೇಲೆ ಒಳ್ಳೆ ತಿಳುವಳಿಕೆ ಇದ್ದವರು ಇದ್ದಾರೆ. ಆಮೇಲೆ ಆಕ್ಸಿಡೆಂಟ್ ಆಗಿ ಸ್ವಲ್ಪ ಏನೋ ಯಾರೂ ಹಿಡಿದೇ ಇದ್ದಾಗ ಅವ್ರನ್ನ ಇಲ್ಲಿ ಕರ್ಕೊಂಬಂದು ಅದರ ಸೇವೆನೂ ಮಾಡಿದ್ದಾರೆ ಇಲ್ಲಿ. ಜೊತೆಗೆ ಕಾಲಿಗೆ ಹುಳ ಬಿದ್ದಿರೋದಾಗಿರ್ಬೋದು ಅಥವಾ ಮುಟ್ಟಕ್ಕಾಗದೇ ಇರೋಂಥ ವ್ಯಕ್ತಿಗಳನ್ನ ತಗೊಂಬಂದು ಇಲ್ಲಿ ಜನಸ್ನೇಹಿ ಆಶ್ರಮದಲ್ಲಿ ಅವ್ರನ್ನ ನಾನು ಆಗ್ಲೇ ಹೇಳಿದೆ ತುಂಬಾ ಚೆನ್ನಾಗಿ ನೋಡ್ಕೊತಾ ಇದ್ದಾರೆ. ಯಾಕಂದ್ರೆ ನಮ್ಮ ಈಗ ಮನೆಗಳಲ್ಲಿ ನಮ್ಮನ್ನ ತಂದೆ ತಾಯಿ ಯಾವ ರೀತಿ ನೋಡ್ಕೊತಾರೋ ಇಲ್ಲಿ ಯೋಗೇಶ್ ಸರ್ ಅವರು ಅಷ್ಟು ತಂದೆ ತಾಯಿ ಸ್ಥಾನದಲ್ಲಿ ನಿಂತ್ಕೊಂಡು, ಯೋಗೇಶ್ ಮತ್ತು ಯೋಗೇಶ್ ಅವರ ಪತ್ನಿ ಇಬ್ರು ಸೇರ್ಕೊಂಡು ಒಂದು ತಂದೆ ತಾಯಿ ಸ್ಥಾನದಲ್ಲಿ ನಿಂತ್ಕೊಂಡು ತುಂಬಾ ಚೆನ್ನಾಗಿ ನೋಡ್ಕೊತಾ ಇದ್ದಾರೆ. ಸೊ ಆಮೇಲೆ ಇವ್ರಿಗೆ ಊಟಕ್ಕೆ ತರಕಾರಿ ಬೇಕಲ್ಲ, ಆ ತರಕಾರಿ ಇಡುವಂತಹ ಜಾಗ ಇಲ್ಲಿದೆ ನೋಡ್ರಿ. ಇಷ್ಟೊಂದು ತರಕಾರಿಗಳನ್ನ ವೆರೈಟಿಯಾಗಿ ಅವರಿಗೆ ಅಡಿಗೆ ಮಾಡಿಸಿ, ಒಳ್ಳೆ ಪ್ರೋಟೀನ್ ಇರುವಂಥ ತರಕಾರಿಗಳನ್ನ ಅಡಿಗೆ ಮಾಡಿಸಿ ಅಲ್ಲಿ ಅವ್ರಿಗೆ ನೀಡ್ತಿರ್ತಾರೆ. ಆಮೇಲೆ ಅಕ್ಕಿ, ಈ ಜನರು ಕೊಟ್ಟಿರೋಂಥ, ಕರ್ನಾಟಕದ ಜನ ಕೊಟ್ಟಿರುವಂತಹ ಅಕ್ಕಿ ಇಲ್ಲೆಲ್ಲ ತಂದು ಶೇಖರಣೆ ಮಾಡಿದ್ದಾರೆ. ಸೊ ಇದನ್ನ ನೋಡಿದ ಮೇಲೂ ಸೊ ದಯವಿಟ್ಟು ಕರ್ನಾಟಕದ ಜನ ನಿಮ್ಮ ಕೈಲಾದಷ್ಟು ಸಹಾಯನ ಮಾಡ್ರಿ ಅಂತ ಹೇಳಿ ತಮ್ಮಲ್ಲಿ ಕೇಳ್ಕೊಳ್ತಾ ಇದ್ದೀನಿ. ತುಂಬಾನೇ, ಯಾಕೆ ಅಂತಂದ್ರೆ ನನಗೆ ಮಾತಾಡಕ್ ಆಗ್ತಿಲ್ಲ ಅಷ್ಟೊಂದು. ಇಲ್ಲಿ ಬಂದು ಆದ ನಂತರ ಒಂದು 2 ಅವರ್ 3 ಅವರ್ ಇಲ್ಲಿ ಅವ್ರ ಜೊತೆ ನಾವು ಮಾತಾಡಿದ್ವಿ. ಆಮೇಲೆ ಪ್ರತಿಯೊಬ್ಬರಲ್ಲೂ ಇಲ್ಲೊಂದು ಟ್ಯಾಲೆಂಟ್ ಇದಾವೆ. ಕೆಲವೊಬ್ರು ಹಾಡು ಆಡ್ತಾರೆ, ಕೆಲವೊಬ್ರು ಡ್ಯಾನ್ಸ್ ಮಾಡ್ತಾರೆ, ಕೆಲವೊಬ್ರು ರಂಗೋಲಿಗಳಾಗ್ತಿರ್ತಾರೆ, ಕೆಲವೊಬ್ರು ಅಜ್ಜಿ ಮಾತಾಡೋ ರೀತಿ ನೋಡ್ಬೋದು. ಆಮೇಲೆ ತುಂಬಾ ವಿಶೇಷವಾದಂತಹ ಕಲಾವಿದರು ಕೂಡ ಇದಾರೆ ಇಲ್ಲಿ. ಸೊ ಖುಷಿ ಆಗತ್ತೆ ಅವ್ರೆಲ್ಲ ನೋಡಿದಾಗ. ಸೊ ಬೇರೆ ಯಾರಿಗೂ ಇಂಥ ಪರಿಸ್ಥಿತಿ ಬರದೇ ಇರಲಿ. ಯಾಕೆಂದ್ರೆ ದಯವಿಟ್ಟು ಮಕ್ಕಳುಗಳು ತಂದೆ ತಾಯಿನ ತುಂಬಾ ಚೆನ್ನಾಗಿ ನೋಡ್ಕೊಳ್ಳಿ ಅಂತ ತಮ್ಮಲ್ಲಿ ನಾನು ಕೇಳ್ಕೊಳ್ತಾ ಇದ್ದೀನಿ. ಆಮೇಲೆ ಕೆಲವೊಬ್ರು ಇಲ್ಲಿ ಇವರೆಲ್ಲ ಚೆನ್ನಾಗಾದಾಗ ಮನೆಗೆ ಕರ್ಕೊಂಡು ಹೋದವ್ರು ಇದ್ದಾರೆ. ಮನೆಗೆ ಕರ್ಕೊಂಡು ಹೋದ ನಂತರ ಬರೀ ಅಲ್ಲಿ 1 ವಾರ 2 ವಾರಕ್ಕೆ ಅಲ್ಲಿ ಮತ್ತೆ ತಿರ್ಗಾ ಚೆನ್ನಾಗಿ ನೋಡ್ಕೊಳ್ಳಿಲ್ಲ ಅಂತ ಬಸ್ ಹತ್ತಿ ರಾತ್ರಿ ಇಲ್ಲಿ ಬಂದವರು ಕೂಡ ಇದ್ದಾರೆ ಇಲ್ಲಿ. ಸೊ ಅಷ್ಟು ಚೆನ್ನಾಗಿ ಎಲ್ಲರನ್ನು ನೋಡ್ಕೊತಾ ಇದ್ದಾರೆ. ಥ್ಯಾಂಕ್ ಯು.